ಹಲೋ ಎಲ್ಲರಿಗೂ ನಮಸ್ಕಾರ. ಸುನೀತಾ ಅಡುಗೆ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೀಗೆ ಎಲ್ಲ ಸಪೋರ್ಟ್ ಮಾಡಿ. ಇವತ್ತು ಮೊಟ್ಟೆ ಕೋಳಿ ಸಾರು ಹೇಗೆ ಮಾಡೋದು ನೋಡೋಣ. ತುಂಬ ಟೇಸ್ಟಿಯಾಗಿರುತ್ತೆ, ಒಂದು ಸಲ ಮಾಡಿ ನೋಡಿ. ಒಂದು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಹಸಿ ಮಸಾಲಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ, ಪುದೀನ ಸೊಪ್ಪು, ಒಂದು 5ರಿಂದ 6 ಎಸ್ಳು ಬೆಳ್ಳುಳ್ಳಿ, ಒಂದು ಪಿನ್ ಶುಂಠಿ, ಚಕ್ಕೆ ಲವಂಗ, ಒಂದು 4 ಮೆಣಸು, ಈರುಳ್ಳಿ ಒಂದು ಅರ್ಧ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಖಾರದ ಪುಡಿಗೆ ಧನಿಯಾ ಪೌಡ್ರು ಮತ್ತು ಮೆಣಸಿನ್ಕಾಯಿ ಪುಡಿ ತೊಗೊಳ್ಳಿ, ಇಲ್ಲಾಂದರೆ ಇದು ನಾವು ಊರಲ್ಲಿ ಮಾಡಿಸಿರೋ ಪುಡಿ. ಒಂದು ಬೌಲ್ ಎಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ ನೋಡಿ ಒಂದು ಈರುಳ್ಳಿನ ಈ ಥರ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಒಂದು 10 ಎಸ್ಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಪಿಂಚ್ ಶುಂಠಿ, ಸ್ವಲ್ಪ ಹುರ್ಗಡ್ಲೆ, ಕಡಲೆಪಪ್ಪು ಅಂತಲೂ ಹೇಳ್ತಿರಲ್ಲ ಅದು, ಒಂದು ಬೌಲಷ್ಟು ತೆಂಗಿನಕಾಯಿ ಚಿಕ್ಕದ್ರಲ್ಲಿ, ಒಂದು ಟೊಮೊಟೊ, ಪುದೀನ, ಕೊತ್ತಂಬರಿ ಸೊಪ್ಪು ಲೈಟಾಗಿ ತೊಗೊಂಡಿದ್ದೀನಿ. ಇದು ಹಸಿ ಖಾರಕ್ಕೆ ನೋಡಿ. ಇದನ್ನು ರುಬ್ಕೊಂಬರೋಣ. ಮೆಣಸು ಎಲ್ಲ ಇಟ್ಕೊಂಡಿದ್ದೆ, ಅದೆಲ್ಲ ಎತ್ತಿಟ್ಕೊಳ್ಳೋಣ. ಮೆಣಸಿನ್ಕಾಯಿ, ಮೆಣಸು, ಚಕ್ಕೆ ಲವಂಗ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಂಡು ನೋಡಿ ಒಂದು ಸಲ ಪೇಸ್ಟ್ ಮಾಡ್ಕೊಬರೋಣ. ಸಣ್ಣ ಪೇಸ್ಟ್ ಆಗಲಿ. ಆಮೇಲೆ ಒಂದು ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಅಂದರೆ ಒಂದು ಅರ್ಧ ಹಾಕ್ಕೊಳ್ಳಿ, ಅರ್ಧ ನಾವು ಸ್ವಲ್ಪ ಫ್ರೈ ಮಾಡೋಕ್ಕೆ ಬೇಕು. ಅರ್ಧ ಹಾಕ್ಕೊಂಡು ಎಣ್ಣೆ ಕಾಯೋದಕ್ಕೆ ಬಿಡಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಏಕೆಂದರೆ ಅದು ಬಿಸಿ ಆಗಿಲ್ಲ ಅಂದರೆ ನಾವು ಹಾಕೋ ಮಸಾಲ ಅಷ್ಟು ಬೇಗ ಫ್ಲೇವರ್ ಅಂತ ಬರೋಲ್ಲ. ನೋಡಿ ಚೆನ್ನಾಗಿ ಬಿಸಿ ಆದಮೇಲೆ ಪೇಸ್ಟ್ ಹಾಕ್ಕೊಳ್ಳಿ. ನಾವು ರುಬ್ಬಿರೋವಂಥ ಪೇಸ್ಟನ್ನ ಚೆನ್ನಾಗಿ ಮಸಾಲ ಅದು ಹಸಿ ಸ್ಮೆಲ್ ಹೋಗೋ ಗಂಟ ಅದು ಎಣ್ಣೆ ಬಿಟ್ಕೊಳುತ್ತೆ, ಗೊತ್ತಾಗುತ್ತೆ. ಒಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದಕ್ಕೇ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಮತ್ತು ಸ್ವಲ್ಪ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ನಾವು ಚಿಕನ್ ಹಾಕ್ಕೊಳ್ಳೋಣ. ಅಂದರೆ ಇದನ್ನ ಚಿಕನ್ನ ನಾನು ಅರಶಿನ ಮತ್ತು ಉಪ್ಪಲ್ಲಿ ತೊಳೆದಿಟ್ಕೊಂಡಿದ್ದೀನಿ. ಆ ತೊಳೆದಿಟ್ಕೊಂಡ್ರೆ ಸ್ಮೆಲ್ ಬರೋಲ್ಲ ಅಂತ ಹೇಳ್ತಾರೆ. ಆ ಥರ ತೊಳೆದಿಟ್ಕೊಳ್ಳಿ. ಅದನ್ನು ಸ್ವಲ್ಪನೇ ಹಾಕೊಂಡು ನೀಟಾಗಿ ತೊಳೆದು ಅದು ನೀರೆಲ್ಲ ಸ್ವಲ್ಪ ಹಿಂಡಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವೊಂದು 10ರಿಂದ 15 ನಿಮಿಷ ಬೇಯಿಸ್ಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು 10ರಿಂದ 15 ನಿಮಿಷ ಬೇಯೋಕ್ಕೆ ಇಡೋಣ. ಇವಾಗ ನಾವು ಇನ್ನು ಬೇರೆ ಮಸಾಲ ರೆಡಿ ಮಾಡ್ಕೋಬೇಕಲ್ವ, ಅದನ್ನು ರೆಡಿ ಮಾಡ್ಕೊಳ್ಳೋಣ. ಫಸ್ಟಿಗೆ ನಾವು ಇನ್ನೊಂದು ಗ್ಯಾಸ್ ಸೈಡ್ ಆನ್ ಮಾಡಿ ಅದಕ್ಕೆ ಕಡಾಯಿ ಇಟ್ಕೊಳ್ಳೋಣ. ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ನಾವು ಹಚ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ತಕ್ಷಣ ನಾವು ಅದಕ್ಕೆ ಕೊತ್ತಂಬರಿ, ಪುದೀನ, ಒಂದು ಟೊಮೊಟೊ ಹಚ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ, ಅಂದರೆ ಟೊಮೊಟೊ ಸ್ವಲ್ಪ ಬೇಯೋ ತನಕ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ನಾವು ಸ್ವಲ್ಪ ಹುರ್ಗಡ್ಲೆ ಎತ್ತಿರ್ತೀವಲ್ಲ, ಕಡಲೆಪಪ್ಪು ಅದು ಮತ್ತು ತೆಂಗಿನಕಾಯಿ ಸ್ವಲ್ಪ ಒಂದು 2 ಸೆಕೆಂಡ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಂಬ ಹೊತ್ತೇನು ಬೇಡ, ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗಲಿ ಅಷ್ಟೇ. ಆ ಥರ ಫ್ರೈ ಮಾಡಿಕೊಂಡು ಅದನ್ನು ನಾವು ಒಂದು ಜಾರ್ಗೆ ಹಾಕ್ಕೊಂಡು ಸಣ್ಣ ಪೇಸ್ಟಾಗಿ ರುಬ್ಬಬೇಕು. ನಾವು ಜಾರ್ಗೆ ಅದನ್ನು ಹಾಕ್ಕೊಂಡಾದ್ಮೇಲೆ ನಾವು ಧನಿಯಾ ಪೌಡ್ರು ಮತ್ತು ಮೆಣಸಿನ್ಕಾಯಿ ಪುಡಿ ಇಟ್ಕೊಂಡಿರ್ತೀವಲ್ಲ, ಅದು ಯಾರು ಮನೇಲಿ ಮಾಡಿಸಿಲ್ಲ ಅಂದರೆ ಅಂಗಡಿ ಇರೋದೇ ಮಾಡಿ, ಅಂಗಡೀಲಿ ತಂದಿರೋದು. ಇಲ್ಲ ಅಂದರೆ ಮನೇಲಿ ಮಾಡಿಸಿದ್ರೇ ತುಂಬ ಟೇಸ್ಟ್ ಬರುತ್ತೆ. ಮನೇಲಿ ಮಾಡಿಸಿರೋ ಪುಡಿ ಹಾಕಿದ್ದೆ ನಾನು. ಆ ಪುಡಿನ ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕಷ್ಟು ಸಣ್ಣಗೆ ರುಬ್ಕೊಂಬರಬೇಕು. ಇವಾಗ ನೋಡಿ ಚಿಕನ್ ಬೆಂದಿರುತ್ತೆ. ಒಂದು 10ರಿಂದ 15 ನಿಮಿಷ ಬೇಯಿಸ್ಬೇಕು ಇದನ್ನು. ಅಂದರೆ ಅದು ನೀರೆಲ್ಲ ಸೀಬೇಕು. ನೀರೆಲ್ಲ ಸೀದಿಲ್ಲ ಅಂದರೆ ಅದಷ್ಟು ಚೆನ್ನಾಗಿರಲ್ಲ. ನೀರೆಲ್ಲ ನೋಡಿ ಸೀದಿದೆ. ಇವಾಗ ಮಸಾಲ ಹಾಕ್ಕೊಳ್ಳೋಣ. ಮಸಾಲ ಹಾಕ್ಕೊಂಡು ನಿಮಗೆ ಅಂದರೆ ಸಾಂಬಾರಿಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕು ಗೊತ್ತಾಗುತ್ತಲ್ಲ. ತುಂಬ ತೆಳು ಮಾಡಬಾರ್ದು, ಮೀಡಿಯಮ್ ತೆಳು ಇರಲಿ. ಅದನ್ನು ಹಾಕ್ಕೊಂಡು ನೀವು ಉಪ್ಪು ಹಾಕ್ಕೊಳ್ಳಿ. ಉಪ್ಪೆಲ್ಲ ಟೇಸ್ಟ್ ಮಾಡಿ. ಖಾರ ಎಲ್ಲ ಕರೆಕ್ಟಾಗಿರುತ್ತೆ. ನಾನು ಒಂದು 2.5 ಟೇಬಲ್ ಸ್ಪೂನು ಪೌಡ್ರ್ ತೊಗೊಂಡಿದ್ದೀನಿ. ಇಲ್ಲಾಂದರೆ 1 ಟೇಬಲ್ ಸ್ಪೂನು ಮೆಣಸಿನ್ಕಾಯಿ ಪುಡಿ ತೊಗೊಂಡ್ರೆ ಒಂದು 3/4 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ತೊಗೊಳ್ಳಿ. ಅದು ಅಂದರೆ ಖಾರ ಎಷ್ಟು ಬೇಕೋ ಅದು ಅನುಗುಣವಾಗಿ. ಅಂದರೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಸ್ವಲ್ಪ ಹಾಕ್ಕೋಬೇಕು, ಕಡಿಮೆ ಹಾಕಬೇಕು ಅಷ್ಟೇ. ಅದು ಹಾಕ್ಕೊಂಡು ವಿಸಲ್ ಮುಚ್ಚೋಣ. ಕುಕ್ಕರ್ ಮುಚ್ಚಿ ನಾವು ಒಂದು 4 ವಿಸಲ್ ಬರ್ಸ್ಕೋಬೇಕಾಗುತ್ತೆ. ಇದು ಮೊಟ್ಟೆ ಕಳಿಯಲ್ಲ, 3ರಿಂದ ಅಂತೂ 4 ಬರೆಸಲೇಬೇಕು, ಇಲ್ಲಾಂದರೆ ಅದು ಬೆಂದೇ ಇರಲ್ಲ. ನೋಡಿ ಆಗಿದೆ. ಇವಾಗ ಸರ್ವ್ ಮಾಡೋಣ. ನಾನು ರೈಸ್ ಮಾಡಿದ್ದೆ ಇವತ್ತು. ಮುದ್ದೆ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡ್ಕೊಂಡು ನೋಡಿ ಹೇಗಿರುತ್ತೆ ಅಂತ ಹೇಳಿ. ಎಲ್ಲರಿಗೂ ನನ್ನ ಧನ್ಯವಾದಗಳು.